ಯಾದಗಿರಿ ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಇಟ್ಟ ಮಾಜಿ ಅಧ್ಯಕ್ಷೆಯ ಪತಿ ಮತ್ತು ಪತ್ನಿಯನ್ನ ಅಧಿಕಾರದಿಂದ ಇಳಿಸಿದ್ದಕ್ಕೆ ಆಕೆಯ ಪತಿ ರೊಚ್ಚಿಗೆದ್ದಿದ್ದಾರೆ. ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಆಗಿದ್ರು ಮಂಜುಳಾ ಗೂಳಿ. ಬಟ್ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೊಟ್ರು ಅಂತ ರೊಚ್ಚಿಗೆದ್ರು ಅವ್ರ ಗಂಡ. ಯಾದಗಿರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಮಂಜುಳಾ ಗೂಳಿ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ರಾಜ್ಯಾಧ್ಯಕ್ಷೆಯಾದ್ರು ಸೌಮ್ಯ ರೆಡ್ಡಿ ಅವರು ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿಯಿಂದ ಮಂಜುಳಾ ಗೂಳಿ ಅವರ ಉಚ್ಚಾಟನೆ ಆಗಿದೆ. ಈಗ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಅವ್ರ ಗಂಡ ಕೋಪಗೊಂಡು ಏನ್ ಮಾಡಿದ್ರು ಗೊತ್ತಾ? ಪೆಟ್ರೋಲ್ ಸುರಿದು ಬೆಂಕಿನೇ ಹಚ್ಚಿಬಿಟ್ಟ ಆ ಪತಿ ಮಹಾಶಯ ಮಂಜುಳಾ ಗೂಳಿ ಅವರ ಗಂಡ. ಅದೀಗ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಶಂಕರ್ ಅಂತ ಆತನ ಹೆಸರು. ಪತ್ನಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ದುಷ್ಕೃತ್ಯಕ್ಕೆ ಸಾಥ್ ಕೊಟ್ಟಿದ್ದ ಬಾಪು ಗೌಡ ಅಗತೀರ್ಥ ಆ ವ್ಯಕ್ತಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ. ಅಯ್ಯೋ, ಅಧಿಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬಟ್ ಆತ ಏನ್ ಮಾಡ್ದ? ಅದಕ್ಕೆ ಹೆಂಡತಿಯನ್ನ ಅಧಿಕಾರದಿಂದ ವಂಚಿತ ಮಾಡಿದ್ರು ಅಂತ ಪೆಟ್ರೋಲ್ ತಗೊಂಡ್ಬಂದು ಪೆಟ್ರೋಲ್ ಉಗ್ಗಿ ಅದಕ್ಕೆ ಬೆಂಕಿಯನ್ನ ಹಚ್ಚೇ ಬಿಡೋದು ಆ ಪುಣ್ಯಾತ್ಮ. ಈಗ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಆತನ ಹೆಂಡತಿಯನ್ನ. ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈಗ ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ಅವರ ಹುಡುಕಾಟದಲ್ಲೂ ಕೂಡ ಇದ್ದಾರೆ. ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೊಟ್ಟಿದ್ದಕ್ಕೆ ಮಂಜುಳಾ ಪತಿ ರೊಚ್ಚಿಗೆದ್ರು. ಯಾದಗಿರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಮಂಜುಳಾ ಗೂಳಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಓಕೆ, ಇದು ನೋಡಿ ಯಾವ ಹಂತಕ್ಕೆ ತಲುಪ್ತಾ ಇದ್ದಾರೆ ಇವ್ರುಗಳ ಮನಸ್ಥಿತಿಗಳು ಅಂತ. ಹೆಂಡತಿ ಅಧಿಕಾರದಲ್ಲಿದ್ರು, ಬಟ್ ಈ ಸಲ ಬದಲಾಯಿಸಿದ್ದಾರೆ. ಯಾವ ಕಾರಣವೋ ಗೊತ್ತಿಲ್ಲ, ಒಳಗೊಳಗೆ ಏನೇನಾಗಿತ್ತು ಅಂತ ಗೊತ್ತಿಲ್ಲ. ಬಟ್ ಈತ ಏಕಾಏಕಿ ಬಂದು ಪೆಟ್ರೋಲ್ ತಂದು ಕಚೇರಿಗೆ ಬೆಂಕಿ ಇಟ್ಬಿಟ್ಟಿದ್ದ. ಕಚೇರಿಗೆ ಬೆಂಕಿ ಇಟ್ಟ. ಈಗ ಮುಂದಾಗೋ ಪರಿಣಾಮಗಳನ್ನ ಎದುರಿಸಲೇಬೇಕಾಗುತ್ತೆ. ಗಂಡ ಹೆಂಡತಿ ಮತ್ತೆ ಇದಕ್ಕೆ ಯಾರು ಸಪೋರ್ಟ್ ಕೊಟ್ರು ಅವರೆಲ್ಲರೂ ಕೂಡ ನೋಡಿ ಆಫೀಸ್ ಯಾವ ರೀತಿಯ ಪರಿಸ್ಥಿತಿಗೆ ಬಂದಿದೆ ಅಂತ. ಅಲ್ಲಿರೋ ಸೋಫಾ ಗಿಫಾ ಎಲ್ಲ ಸುಟ್ಟು ಕರಕಲಾಗೋಗಿದೆ. ಪತ್ನಿನ ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತ, ಕೊಡ್ಲಿಲ್ಲ ಅಂತಲ್ಲ, ಮುಂದುವರಿಸಬೇಕಿತ್ತು ಅಂತ ಆತ ಪಟ್ಟಿಡ್ದಿದ್ದ. ಯಾವಾಗ ಬೇರೆಯವ್ರ ಪಾಲಾಯ್ತೋ ಪೆಟ್ರೋಲ್ ಕ್ಯಾನ್ ನ ತಗೊಂಡು ಬಂದು ಪೆಟ್ರೋಲ್ನ ಎರಚಿ ಬೆಂಕಿ ಹಚ್ಚೇ ಬಿಟ್ಟ. ಇದು ಯಾದಗಿರಿಲಾಗಿರೋದು. ಯಾದಗಿರಿ ಕಾಂಗ್ರೆಸ್ ಕಚೇರಿಗೆ ಮಾಜಿ ಅಧ್ಯಕ್ಷೆ ಮಂಜುಳಾ ಅವರ ಪತಿ ಬೆಂಕಿ ಇಟ್ಟಿದ್ರು. ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಆಕೆನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಇದಕ್ಕೆ ಯಾರು ಸಪೋರ್ಟ್ ಕೊಟ್ಟರೋ ಸಾಥ್ ಕೊಟ್ಟರೋ ಅವ್ರನ್ನ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ತನಕ ಬಂದು ನಿಂತ್ಕೊಳ್ತು. ಅವರ ಮನಸ್ಥಿತಿಗಳು ನೋಡಿ ಹೇಗಿದೆ. ಅಧಿಕಾರ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತ ದರ್ಪ ಹೋಗಿದ್ದಾರೆ. ಈಗ ಪೊಲೀಸರು ಸ್ಟೇಷನ್ ಅಲ್ಲಿ ಅತಿಥಿಯಾಗಿದ್ದಾರೆ.